ಹಾಯ್ ಹಲೋ ನಮಸ್ಕಾರ ರೀ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಕ್ರೋಶಾ ಡಿಸೈನ್ ಯಾವ ಥರನಾಗಿ ಹಾಕೋದಂತ ಹೇಳ್ಕೊಡ್ತೀನಿ. ನೋಡೋಣ ಬರ್ರಿ. 6 ಎಳೆ ದಾರನ ತೊಗೊಂಡಿದ್ದೀನಿ, 10 ನಂಬರ್ ನೀಡಲ್ನ ತೊಗೊಂಡಿದ್ದೀನಿ. ಮೊದಲು ಸೀರೆಗೆ ಒಂದು ನಾಟ್ ಹಾಕಿ ಒಂದು ಚೈನ್ ಹಾಕ್ಕೋಬೇಕು. ಆಮೇಲೆ ಒಂದು ಸಿಂಗಲ್ ಕ್ರೋಶಾ ಹಾಕ್ಕೋಬೇಕು. ಆಮೇಲೆ 4 ಚೈನ್ ಹಾಕ್ಕೊಂಡು ಮತ್ತೆ ಸಿಂಗಲ್ ಕ್ರೋಶಾ ಹಾಕ್ಕೋಬೇಕು. ಸಿಂಗಲ್ ಕ್ರೋಶಾ ಅಂದರೆ ಡೈರೆಕ್ಟ್ ಸೀರೆಗೆ ಸೂಜಿ ಸಹಾಯದಿಂದ ದಾರವನ್ನು ಸೇರಿಸಬೇಕು. ಆಮೇಲೆ ಒಂದು ಬೀಡ್ಸನ್ನು ಹಾಕ್ಕೋಬೇಕು. ಬೀಡ್ಸ್ ಹಾಕ್ಕೊಂಡು ಅದನ್ನು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ಸಿಂಗಲ್ ಕ್ರೋಶಾ ಹಾಕ್ಕೋಬೇಕು. ಮತ್ತೆ ಒಂದು ಬೀಡ್ಸನ್ನು ಆ್ಯಡ್ ಮಾಡ್ಕೊಂಡು ಲಾಕ್ ಮಾಡ್ಕೋಬೇಕು. ಒಂದು ಚೈನ್ ಹಾಕ್ಕೊಂಡು ಆಮೇಲೆ ಮತ್ತೆ ಸಿಂಗಲ್ ಕ್ರೋಶಾ ಹಾಕ್ಕೊಂಡು 4 ಚೈನ್ ಹಾಕ್ಕೋಬೇಕು. ಮೊದಲು ಸಿಂಗಲ್ ಕ್ರೋಶಾ, ಒಂದು ಬೀಡ್ಸು, ಆಮೇಲೆ ಮತ್ತೆ ಸಿಂಗಲ್ ಕ್ರೋಶಾ, ಆಮೇಲೆ ಬೀಡ್ಸು ಮತ್ತು ಸಿಂಗಲ್ ಕ್ರೋಶಾ, ಆಮೇಲೆ 4 ಚೈನು. ಇದೇ ತೆರನಾಗಿ ಫುಲ್ ಸಾರಿಗೆ ಕಂಟಿನ್ಯೂ ಮಾಡ್ಕೋತಾ ಹೋಗಬೇಕು. ವೆರಿ ಈಸಿ ಇದೆ ಇದು. 1 ಅವರಲ್ಲೇ ಮುಗಿಯುತ್ತೆ. ಹಾಗೆ ಹೊಸದಾಗಿ ಕಲಿಯೋರಿಗೂ ಇದು ತುಂಬ ಈಸಿಯಾಗಿದೆ. ನೀವು ಒಂದು ಸಾರಿ ಟ್ರೈ ಮಾಡಿ. ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾ ಹಾಕೋ ಪ್ರತಿ ವಿಡಿಯೋದು ನೋಟಿಫಿಕೇಷನ್ ಬರುತ್ತೆ. ನಿಮಗೆ ನೋಡೋಕ್ಕೆ ಈಸಿ ಆಗುತ್ತೆ. ನೋಡಿ, ಪ್ರತಿ ಸಾರಿನೂ ಒಂದು ಸಿಂಗಲ್ ಕ್ರೋಶಾ, ಒಂದು ಬೀಡ್ ಹಾಕಿ ಲಾಕ್ ಮಾಡ್ಕೊಂಡು ಮತ್ತೆ ಸಿಂಗಲ್ ಕ್ರೋಶಾ ಹಾಕೋತಾ ಹೋಗಬೇಕು. ಕಡಿಮೆ ಸಮಯದಲ್ಲಿ ಕುಚ್ಚನ್ನು ಹಾಕೋಬೋದು. ಮತ್ತು 4 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ನೋಡಿ ಕರೆಕ್ಟು ಲಾಕ್ ಹಾಕೋಬೇಕು. ಈ 4 ಚೈನ್ ಏನಿರುತ್ತಲ್ವ ಅಲ್ಲಿ ಕುಚ್ಚು ಹಾಕ್ಕೋಬೇಕು. ಅದಕ್ಕೆ 4 ಚೈನ್ನ ಹಾಕ್ಕೋಬೇಕು. ಇಲ್ಲಿ ನಾನು ಈ ಥರ ಬೀಡ್ಸ್ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಫ್ಲವರ್ ಬೀಡ್ಸ್ ಆದರೂ ತೊಗೋಬೋದು, ಪರ್ಲ್ ಬೀಡ್ಸ್ ಆದರೂ ತೊಗೋಬೋದು. ನಿಮ್ಗೆ ಯಾವ ಬೀಡ್ಸ್ ಬೇಕಲ್ಲ ಆ ಬೀಡ್ಸನ್ನು ತೊಗೊಂಡು ಹಾಕ್ಕೋಬೋದು. ನನಗಂತೂ ಈ ಡಿಸೈನು ತುಂಬ ಇಷ್ಟ ಆಯಿತು. ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೋಡಿ, ಪೂರ್ತಿ ಸಾರಿಗೆ ಹಾಕಿದ ಮೇಲೆ ಈ ತೆರನಾಗಿ ಕಾಣಿಸುತ್ತೆ ಅದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಯೂನಿಕಾಗಿ ಬಂದಿದೆ ಡಿಸೈನು, ಅಷ್ಟೇ ಪರ್ಫೆಕ್ಟ್ ಆಗಿದೆ. ನೀವು ಇವಾಗ ತಾನೇ ಕ್ರೋಶಾ ಡಿಸೈನ್ ಹಾಕ್ತಿದ್ರಿ ಅಂದರೆ ಈ ಡಿಸೈನ್ನ ಟ್ರೈ ಮಾಡಿ. ಲಾಸ್ಟಿಗೆ ಇವಾಗ ಎಂಡ್ ಮಾಡ್ತಿದ್ದೀನಿ ನಾನು. ಒಂದು 2 ರಿಂದ 3 ಸಿಂಗಲ್ ಕ್ರೋಶಾ ಹಾಕ್ಕೊಂಡು ದಾರನ ಲಾಕ್ ಮಾಡ್ಕೊಂಡು ಕಟ್ ಮಾಡ್ಕೊಂಡ್ರೆ ಡಿಸೈನ್ ರೆಡಿ ಆಯಿತು. ಈಗ ಕುಚ್ಚು ಹಾಕೋದು ಹೇಗಂತ ತೋರಿಸ್ತೀನಿ ನೋಡಿ. ಇಲ್ಲಿ ನಾನು 60 ಎಳೆ ದಾರನ ತೊಗೊಂಡಿದ್ದೀನಿ. 60 ಎಳೆ ದಾರನ ತೊಗೊಂಡು ಸುತ್ತಿ ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು 4 ಚೈನ್ ಹಾಕ್ಕೊಂಡಿದ್ನಲ್ವ ಅಲ್ಲಿನೇ ಹಾಕ್ಕೋಬೇಕು. ಸಣ್ಣ ಸೂಜಿಯೊಳಗೆ ಜರಿ ಥ್ರೆಡನ್ನು ಸೇರಿಸಿ 2 ಅಥವಾ 3 ರಿಂದ 4 ನಾಟನ್ನು ಹಾಕ್ಕೋಬೇಕು. ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ನನಗೆ ತಿಳಿಸಿ. ನಾನು ಕುಚ್ಚು ಹಾಕೋದು ಪ್ರತಿ ವಿಡಿಯೋದಲ್ಲೂ ತೋರಿಸಿದ್ದೀನಿ ನೋಡಿ. ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.
ಟೇಕ್ ಕೇರ್ ಆಲ್. ಬಾಯ್. ಕೀಪ್ ವಾಚಿಂಗ್. ಬಾಯ್ ಬಾಯ್.